ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ RCB ವರ್ಸಸ್ UP ವಾರಿಯರ್ಸ್ ಮ್ಯಾಚಲ್ಲಿ ನಮ್ಮ RCB ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತು. ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನೆಂದರೆ, ಟಾಸ್ ಗೆದ್ದ RCB ಮೊದಲಿಗೆ ಬಾಲಿಂಗ್ ತೊಗೊಳುತ್ತೆ. ಅದು ಒಂದು ಒಳ್ಳೆಯ ಚಾಯ್ಸ್ ಅಂತಲೇ ಹೇಳಿದ್ದಾರೆ. ಯಾಕಂದರೆ ಒಂದು ಚೇಸ್ ನಮಗೆ ಇಷ್ಟಂತ ಸೆಟ್ ಮಾಡಿಕೊಟ್ರೆ ನಾವು ಆರಾಮಾಗಿ ಒಂದು ಓವರ್ಗೆ ಇಷ್ಟಿಷ್ಟಂತ ಹೊಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಅದೊಂದು ಒಳ್ಳೆಯ ಚಾಯ್ಸೇ ಮಾಡಿದರು ಅಂತ ಹೇಳಿದ್ದಾರೆ. ಹಾಗೆ ಅವರನ್ನು ಒಂದು ಬ್ಯಾಟಿಂಗಲ್ಲಿ ಕೂಡ ಕಟ್ಟಿ ಹಾಕಿದರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದ್ರ ಮೂಲಕ ಕೇವಲ 144 ರನ್ಗೆ ಅವ್ರನ್ನ ಕಟ್ಟಿ ಹಾಕಿದರು. ಅಲ್ಲೇ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ನಮ್ಮ RCB ಬ್ಯಾಟಿಂಗ್ ಆಡಬೇಕಾದ್ರೆ ಗ್ರೇಸ್ ಹ್ಯಾರಿಸ್ ಅವರ ಬ್ಯಾಟಿಂಗಲ್ಲಿ ಒಂದು ಕೇವಲ 37 ಬಾಲ್ಗೆ 75 ರನ್ ಹೊಡಿದ್ರ ಮೂಲಕ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ ಒಂದು 37 ಬಾಲಲ್ಲಿ 13 ಬಾಲ್ 4 ಹಾಗೆ 3 ಬಾಲ್ 6 ಹೊಡೆದಿದ್ದಾರೆ. ಅದೊಂದು ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಎಂಡಲ್ಲಿ ಸ್ಮೃತಿ ಮಂದನ ಅವರು ಕೂಡ ಹಂಗೆ ಅಷ್ಟೇ ಚೆನ್ನಾಗಿ ಆಡಿದ್ದಾರೆ. ನೋಡೋಣ, ಇದೇ ಥರ ಫೈನಲ್ ಕೂಡ ಆಡಲಿ. ಹಾಗೆ ಫೈನಲ್ ಕಪ್ ಗೆಲ್ಲೋದು ಕೂಡ ನಾವೇ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಒಂದು ಕ್ವಾಲಿಫೈ ಆಗಿದ್ದು ಆಯಿತು, ಫೈನಲ್ಗೂ ಒಂದು ನಮ್ಮ RCB ಎಂಟ್ರಿ ಕೊಟ್ಟಾಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಬಾಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು ಆ ಥರ ಸ್ಟ್ರಾಂಗ್ ಇದೆ. 1-2 ಮ್ಯಾಚ್ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಒಂದು ಲಕ್ಕಿಂದ ಸೋಲ್ಬೇಕಾಯಿತು. ನೆಕ್ಸ್ಟ್ ಬ್ಯಾಕಿ ನೋಡೋದಾದರೆ ಎಲ್ಲ ಒಂದು ಬ್ಯಾಟಿಂಗು ಬಾಲಿಂಗ್ ಫುಲ್ ಸ್ಟ್ರಾಂಗ್ ಇದೆ.